ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಳಗಾವಿ ಗ್ರಾಮೀಣದಲ್ಲಿ ಈ ಬಾರಿ ಪ್ರತಿಷ್ಠೆಯ ಫೈಟ್ ನಡೆಯಲಿದೆ. ಕಳೆದ ಚುನಾವಣೆಯಲ್ಲಿ ಸ್ನೇಹಿತರಾಗಿದ್ದವರು ಈಗ ಬದ್ಧ ವೈರಿಗಳಾಗಿದ್ದಾರೆ. ಈ ಬದ್ಧ ವೈರಿಗಳ ಕಾಳಗದಲ್ಲಿ ಗೆಲ್ಲೋರ್ಯಾರು, ಸೋಲೋರ್ಯಾರು? ಈ ಕ್ಷೇತ್ರದ ಜನ ಮನ ಮತ ಏನಿದೆ ನೋಡೋಣ ಬನ್ನಿ. ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಕ್ಷೇತ್ರ ಬೆಳಗಾವಿ ಗ್ರಾಮೀಣ. ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರೋ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ಹಳ್ಳಿಗಳಿವೆ. ಇಲ್ಲಿ ಕನ್ನಡಕ್ಕಿಂತ ಮರಾಠಿ ಭಾಷಿಗರೇ ಅಧಿಕ. ಸಾಂಬ್ರಾ ವಿಮಾನ ನಿಲ್ದಾಣ, ಸುವರ್ಣಸೌಧ, ರಾಜಹಂಸಗಢ ಹಾಗೂ ಶಕ್ತಿ ದೇವತೆ ಸುಳೆಭಾವಿ ಮಹಾಲಕ್ಷ್ಮಿ ದೇವಸ್ಥಾನ ಇದೇ ಕ್ಷೇತ್ರದಲ್ಲಿದೆ. ಕಳೆದ ಚುನಾವಣೆಯಲ್ಲಿ ಸ್ನೇಹಿತರಾಗಿದ್ದವರು ಈಗ ಬದ್ಧ ವೈರಿಗಳು. ಜಿಲ್ಲೆಯಲ್ಲಿ ಹೆಚ್ಚು ಲೀಡ್ನಿಂದ ಗೆದ್ದಿದ್ದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಈ ಬಾರಿ ಸೋಲಿಸಲು ಬಿಜೆಪಿ ಮುಖಂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ಬಳಿಕ 2 ಎಲೆಕ್ಷನ್ ನಡೆದಿದ್ದು, ಒಮ್ಮೆ ಬಿಜೆಪಿಯ ಸಂಜಯ್ ಪಾಟೀಲ್ ಗೆದ್ರೆ ಇನ್ನೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 2,45,199. ಇವರಲ್ಲಿ ಮರಾಠಿ ಮತಗಳು 1 ಲಕ್ಷ ಇವೆ. ಲಿಂಗಾಯತರ ಮತಗಳು 38,000 ಇದೆ. ಇವರ ಜೊತೆ SC ST ಹಾಗೂ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಲಿವೆ. ಕ್ಷೇತ್ರದಲ್ಲಿ ಹೇಗಿದೆ ಪೈಪೋಟಿ, ಯಾರು ಅಖಾಡಕ್ಕೆ ಇಳಿತಿದ್ದಾರೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರೆ. ಇನ್ನು ಬಿಜೆಪಿಯಿಂದ ಸಂಜಯ್ ಪಾಟೀಲ್, ಧನಂಜಯ್ ಜಾಧವ್, ನಾಗೇಶ್ ಮುನ್ನೋಳ್ಕರ್ ಹಾಗೂ ದೀಪಾ ಕುಡಚಿ ಟಿಕೆಟ್ ರೇಸ್ನಲ್ಲಿದ್ದಾರೆ. ಇನ್ನು ಎಂಇಎಸ್ನಿಂದ RM ಚೌಗಲೆ ಹಾಗೂ ಮನೋಹರ್ ಕಿಣೇಕರ್ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಏನೇನ್ ಕೆಲಸ ಬಾಕಿ ಇದೆ ಅಂತ ನೋಡೋದಾದ್ರೆ ಕ್ಷೇತ್ರದಲ್ಲಿ 740 ಕೋಟಿ ವೆಚ್ಚದಲ್ಲಿ 102 ಕೆರೆಗಳ ಅಭಿವೃದ್ಧಿ, 19 ಕೋಟಿ ವೆಚ್ಚದಲ್ಲಿ ಮಲಪ್ರಭಾ ನದಿಯಿಂದ ಸಿದ್ದನಬಾವಿ ಕೆರೆ ಅಭಿವೃದ್ಧಿ, ಬಾಗೇವಾಡಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. 250 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ, 13 ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗಿದೆ. 104 ದೇವಸ್ಥಾನಗಳಿಗೆ ಅಭಿವೃದ್ಧಿ ಹಾಗೂ ರಾಜಹಂಸಗಢದಲ್ಲಿ ಶಿವಾಜಿ ಮಹಾರಾಜರ ಎತ್ತರದ ಪ್ರತಿಮೆ ನಿರ್ಮಾಣ ಆಗಿದೆ. ಕ್ಷೇತ್ರದಲ್ಲಿ ಏನಾಗಿಲ್ಲ ಅಂತ ನೋಡೋದಾದ್ರೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಆಗಿಲ್ಲ. ಇದರ ಜೊತೆಗೆ ಕೈಗಾರಿಕೆಗಳ ಸ್ಥಾಪನೆಗೆ ಬೇಡಿಕೆ ಇದೆ. ಕ್ಷೇತ್ರದ ಜನರ ಬೇಡಿಕೆಗಳು ಏನಂತ ನೋಡೋದಾದ್ರೆ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿದ್ದರೂ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವುದೇ ಬೃಹತ್ ಮಧ್ಯಮ ಕೈಗಾರಿಕೆ ಇಲ್ಲ. ಕೈಗಾರಿಕೆ ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಕೆಲಸ ನೀಡಬೇಕಿದೆ. 50 ಬೆಡ್ನ ಆಸ್ಪತ್ರೆ ನಿರ್ಮಾಣದ ಬೇಡಿಕೆ ಇದೆ. ರಿಂಗ್ ರಸ್ತೆಗೆ ವಶಪಡಿಸಿಕೊಂಡ ಭೂಮಿಗೆ ಪರಿಹಾರ ನೀಡಬೇಕಿದೆ. ರಕ್ಕಸಕೊಪ್ಪ ಜಲಾಶಯದಿಂದ 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಬೇಕು ಎನ್ನುವುದು ಜನರ ಬೇಡಿಕೆ. ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಮತದಾನಕ್ಕೆ ಸಜ್ಜಾಗ್ತಿದ್ದಾರೆ. ಬೆಳಗಾವಿ ತಾಲೂಕಿನ ಸುಳೆಭಾವಿ ಗ್ರಾಮದಲ್ಲಿ ನಾವಿದ್ದೇವೆ. ಗ್ರಾಮದ ಶಕ್ತಿ ದೇವತೆಯಾದ ಮಹಾಲಕ್ಷ್ಮಿ ದೇವರ ದರ್ಶನ ಮಾಡಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತೇಳಿ ಕೇಳೋಣ. ಅವರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಬಸ್ ಸ್ಟ್ಯಾಂಡ್ ಮಾಡ್ಯಾರ್ರಿ, ಹೈಸ್ಕೂಲ್ ಶಾಲೆ ಮಾಡ್ಯಾರ್ರಿ, ಒಂದು ಕನ್ನಡ ಶಾಲೆ ಮಾಡ್ಯಾರ್ರಿ, ಅಂಗನವಾಡಿ ಮಾಡ್ಯಾರ್ರಿ, ರೋಡ್ ಮಾಡ್ಯಾರ್ರಿ, ಓಣಿಗೆ ಅಡ್ಡಾಡಿ ಬೋರ್ ಮಾಡ್ಯಾರ್ರಿ. ಮುಂದೆಲ್ಲ ಅಭಿವೃದ್ಧಿ ಅನ್ನೋದು ಎಲ್ಲ ಮುಗಿಸಿಬಿಟ್ಟಾರ್ರಿ ಸರ್. ಅಭಿವೃದ್ಧಿ ಅನ್ನೋದು ಉಳಿದಿಲ್ಲ ರೀ ನಮ್ಮ ಕ್ಷೇತ್ರದಾಗ ರೀ. ಮುಂದೆ ಏನು ಮಾಡ್ತಾರೆ ರೀ, ಅಪೋಸ್ ಪಾರ್ಟಿ ಅವ್ರಿ ಇಲ್ಲೊಂದು ಭವನ ಕಟ್ಟಿದಾರೆ ರೀ, ಹಿಂದಕ್ಕೆ ರೀ ಸಂಜಯ್ ಪಾಟೀಲ್ ಇದ್ದಾಗ ರೀ. ಆ ಭವನ ಏನೂ ಉಪಯೋಗ ಇಲ್ಲ ರೀ, ಹಿಂದೆ ಮಲಗ್ತಾವ್ರಿ. ಇಲ್ಲಿ ನಮ್ಮ ಮೇಡಮ್ ಬಸ್ ಸ್ಟ್ಯಾಂಡ್ ಕಟ್ಟುವಾಗ ಒಂದಷ್ಟು ಮಂದಿ ಅಪೋಸ್ ಮಾಡತ್ತಾರ, ಅದಕ್ಕೆ ಬಸ್ ಸ್ಟ್ಯಾಂಡ್ ಬೇಡ ಅಂತ ಹೇಳ್ತಾರೆ. ಆದರೆ ನೀವು ಹೋಗಿ ನೋಡಿರ್ಬೇಕಾರ ಬಸ್ ಸ್ಟ್ಯಾಂಡ್ ಅನುಕೂಲ ಆಕೈತ್ರಿ, ನಾನು ಹಿಂದೆ ಮಲ್ಗಕ್ಕೆ ಭವನ ಅನುಕೂಲ ಆಕೈತಿ ಸರ್. ನೋಡಿರಿ, ಮತ್ತು ಈ ಟೈಮ್ದಾಗ ರೀ ಗ್ಯಾಸ್ ಬೆಲೆ ಏರಿಕೆ ರೀ, ಬಡವರು ಜೀವನ ಮಾಡೋದು ಕಷ್ಟ ಆಗೈತ್ರಿ. ಬ್ಯಾಳಿ ಬೆಲೆ ಗಗನಕ್ಕೆ ಏರೈತ್ರಿ, ಎಣ್ಣೆ ಬೆಲೆ ಗಗನಕ್ಕೆ ಏರೈತ್ರಿ. ಏನು ಮಾಡಿರಿ ಇವ್ರು ಕೆಲಸ ಮಾಡಿದೆವು ಇದ್ರ ಮಾಡಿದೆವು ಅಂತ ಹೇಳ್ತಾರೆ ರೀ. ಮತ್ತು ಕೆಲಸ ಮಾಡಿರಿ ಕೇಂದ್ರದವ್ರು ಬಂದ್ರಿ ಕರ್ನಾಟಕದಾಗ ಯಾಕೆ ಪ್ರಚಾರ ಮಾಡ್ತಾರೆ ರೀ? ಇಲ್ಲಿ ಅವ್ರು ಇದು ಕೆಲಸ ಮಾಡ್ಬೇಕಿರಲ್ಲ, ಕೇಂದ್ರದಿಂದ ಕರ್ಕರಿಸಿ ಯಾಕೆ ಸಭಾವಣೆಯನ್ನು ಪ್ರಚಾರ ಮಾಡ್ತಾರೆ ರೀ? ಕರ್ನಾಟಕದಾಗ ಇವ್ರು ಕೆಲಸ ಮಾಡಿ ಇವ್ರು ಮಾಡ್ಬೇಕಿರಲ್ಲ. ಒಂದು ಮೈನಿ ಮುರುಗೇಶ್ ನಿರಾಣಿ ಅವ್ರು ರೀ ಒಂದು ಅಲಾರಾಮ್ ಕೊಟ್ಟಾರ್ರಿ, ಇದ್ರ BJP ಚಿಹ್ನೆ ಹಾಕಿರಿ, 1 ಕಿಲೋ ಸಕ್ಕರೆ ಕೊಟ್ಟಾರ್ರಿ. ಮತ್ತು ಅದೇ ಏನಾರು ಕಾಂಗ್ರೆಸ್ದವ್ರು ಮಾಡಿದ್ರೆ ಇದನ್ನು ನೀವೆಲ್ಲ ಅಭಿವೃದ್ಧಿ ಮಾಡಿ ಇದನ್ನ ಯಾಕೆ ಕೊಡತ್ತೀರಿ, ಅದನ್ನ ಯಾಕೆ ಕೊಡ್ತೀರಿ, ಮತ್ತು ಅವ್ರು ಯಾಕೆ ಕೊಡತ್ತಾರೆ ಸರ್? ಹೀಗೆಲ್ಲ ಆಗಿದಾವ್ರಿ. ನಮ್ಮ ಮೇಡಮ್ ಏನು ರೀ, ನಮ್ಮ 118 ಹಳ್ಳಿ ಒಳಗೆ ರೀ ಎಲ್ಲ ಕೆಲಸ ಆಗಿದಾವೆ. ಎಲ್ಲ ಗ್ರಾಮೀಣ ಎಲ್ಲ ಅಡ್ಡಾಡಿ ನೋಡ್ಬೋದು ರೀ. ಎಲ್ಲೂ ಕೆಲಸ ಆಗಿಲ್ಲ ಅನ್ನೋಂಗಿಲ್ಲ ರೀ ಸರ್. ಇಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದವ್ರಿ ಮೇಡಮ್ ರೀ.
ಮತ್ತು ನೇಕಾರಿಗೆ ಬಂಧಿಸ್ತಾರೆ ರೀ, ರೈತರಿಗೆ ಬಂಧಿಸ್ತಾರೆ ರೀ. ಯಾವ ರೀತಿ ಇರ್ಕೊಂಡ್ರೆ ನಾವು ಪೇವನ್ ಹಚ್ಕೊಡ್ದ ಇಮಿಡಿಯೇಟ್ ಬರ್ತಾರೆ ರೀ. ಚಂದ್ರಾಜನ ಬರ್ತಾನೆ ರೀ, ಎಲ್ಲರೂ ಬರ್ತಾರೆ ಸರ. ಮೇಡಮ್ ಅವ್ರು ಕೆಲಸ ಮಾಡಿಲ್ಲ ಅನ್ನೋ ಮಾತೇ ಇಲ್ಲ ರೀ. 100% 100% 60,000 ಲೀಡ್ಲಿ ಬರ್ತಾರೆ ಮಾತು ಸರ. ನಮ್ದೇನು ಸಮಸ್ಯೆ ಇಲ್ಲ ರೀ. ಲಾಕ್ಡೌನ್ದಾಗ ನಮಗೆ ಬಾಯಿ ಇದನ್ನು ಕೊಟ್ಟಿದ್ದಾರೆ ರೀ, ಏನು ರೀ ಕಿಟ್ ಕೊಟ್ಟಿದ್ದಾರೆ ರೀ. ಅಂಗಡಿಯವರಿಗೆಲ್ಲ 10,000 ರೂಪಾಯಿ ಕೊಟ್ಟಿದ್ದಾರೆ ರೀ. ಮತ್ತು ಸುರೇಶ್ ಅಂಗಡಿ ಅವರು ನಮ್ಮ ವಾಲ್ಮೀಕಿ ಗುಡಿ ಇರಾಕಿಲ್ ಕಟ್ಟಿ ಕೊಟ್ಟಿದ್ದಾರೆ ಅವರು ರೀ. ಮತ್ತು ಈಗ ರೇಷನ್ ಅಕ್ಕಿ ಮತ್ತು ಹೆಚ್ಚು ಮಾಡ್ಬೇಕು ರೀ. ಕರೆಂಟ್ ಬಿಲ್ ಕಡಿಮೆ ಮಾಡಬೇಕು, ಗ್ಯಾಸ್ ರೇಟ್ ಕಡಿಮೆ ಮಾಡ್ಬೇಕು. ಅದು ಇನ್ನೂ ಕೊಟ್ಟಾಗನ ಕರೀಲ್ಲ ರೀ. 5 ಕಿಲೋ ಬರತ್ತಾವ ರೀ. 10 ಕಿಲೋ ಬರುತ್ತೆ ರೀ. 5 ಕಿಲೋ ನಮಗೆ ಸಾಕಾಗಂಗಿಲ್ಲ ರೀ. 10 ಕಿಲೋ ಕೊಟ್ರನ ಲಕ್ಷ್ಮೀ ಹಬ್ಬಳ್ಕರ್ ಎಲ್ಲ ಮಾಡ್ಯಾಳ್ರಿ. ದೇವಿಗೆ ಹೊಂದಾಟಾಡಕ ಜಾಗಿರ್ ಹಾಕಿಲ್ರಿ, ರೋಡ್ ಹಾಕ್ಸಿ ಚಲೋ ಮಾಡ್ಯಾರ ಎಲ್ಲ ರೀ. ಇನ್ನೂ ಕೆಲಸ ಐತ್ರಿ, ಪೆಂಡಿಂಗ್ ರೀ. ಬೆಸ್ಟ್ ಸ್ಟ್ಯಾಂಡಾಗ ಅದೈತ್ರಿ, ಎಲ್ಲ ಚಲೋ ಮಾಡತ್ತಾರ ಕೆಲಸ. ಅದೇನಿದಿಲ್ಲ ರೀ. BJP ಅವರು ಮಾಡ್ಯಾರ ರೀ. BJP ಅವರು ನಮ್ಗೆ ಸಮಾಜ ಭವನ ಇರಾಕಿಲ್ರಿ, ವಾಲ್ಮೀಕಿದ್ರಿ ಮಾಡಿಕೊಟ್ಟಾರ ಅವರು ರೀ. ಆದ್ರೆ ಏನ್ರಿ ಅವ್ರಿ ಅಕ್ಕಿ ರೀ ಬಡ್ರಿಗೆ ರೀ 5-5 ಕಿಲೋ ಅದನ್ನು ಬಂದ್ ಮಾಡಿಸಿದಾರಲ್ಲ, ಅದೇ ತಪ್ಪು ರೀ ಅವ್ರದ್ದು. ಅದು 10 ಕಿಲೋ ಕೊಡತ್ತಿರಲ್ಲ. ಆ ಎಷ್ಟೋ ಕಾಯಿಪಲ್ಲೆ ತುಟ್ಟಾರನು ರೀ, ಅನ್ನ ಸಾರ ಟೊಮೆಟೊ ಸಾರ ಮಾಡಿ ಊಟ ಮಾಡ್ತೀರಿ. ಅಕ್ಕಿ ಯಾವಾಗೂ ಬಂದ್ ಮಾಡಿದ ಇದನ್ನ ಹಾಕಿಲ್ರಿ. ಅದೊಂದು ತಪ್ಪು ಮಾಡ್ಯಾರ BJP ಅವ್ರಿ. ಮತ್ತು ಅವ್ರ ಸಿದ್ದರಾಮಯ್ಯ ಅಕ್ಕಿ ಪೊಕ್ಕಟ ಕೊಡತ್ತಿರಲ್ಲ, ಅದೊಂದು ಪುಣ್ಯ ಕೆಲಸ ಕಟ್ಕೊಂಡಿರ ಅವ್ರ. ಅದನ್ನೀಗ BJP ಅವ್ರು ತಪ್ಪು ಮಾಡ್ಯಾರ ರೀ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಿರೇಬಾಗೇವಾಡಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಜನಮನ ಮತ ಏನಿದೆ ನೋಡೋಣ ಬನ್ನಿ. ಹಾಲಿ ಶಾಸಕರು ಹಾಗೂ ಮಾಜಿ ಏನು ಶಾಸಕರಿದ್ದರು ಯಾವ ಅಭಿವೃದ್ಧಿಗಳು ಯಾವ ಮಟ್ಟಿಗೂ ಯಾವ ಬೆಳವಣಿಗೆ ಆಗಿಲ್ಲ. ಯಾಕಂದರೆ ಯಥಾಸ್ಥಿತಿಯೊಳಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಏನೈತಿ ಅದು ಯಾವುದೋ ಉನ್ನತ ಮಟ್ಟಕ್ಕೆ ಇರಿಸ್ತೇವೆ ಅಂತಂದ್ರು ಅವು ಇಲ್ಲಿ ಏನು ಬೆಡ್ಗಳು ಹೆಚ್ಚಿಲ್ಲ. ಮುಂದೆ ಅವರು ಅವ್ರ ಮೇಲಾಧಿಕಾರಿಗಳು ಬಂತು, ಯಾವ ಡಾಕ್ಟರ್ಸ್ ಬಂತು, ಏನು ಅದನ್ನು ಉನ್ನತೀಕರಣ ಮಾಡಿಲ್ಲ. ಮುಂದೆ ಇವ್ರು ಹೇಳ್ತಾರೆ ರೋಡ್ ಮಾಡ್ತು, ಗಟಾರಿ ಮಾಡ್ತು. ಬರೀ ಗಟಾರಿ ರೋಡ್ ಮಾಡೋದ್ರೊಳಗೆ ಪೂಜಾ ಮಾಡೋದು, ಪೂಜಾ ಮಾಡಿ ಹೊಳ್ಳಿ ಹೋಗಿಬಿಡೋದು. ಇನ್ನೂ ಮಠ ಯಾವ ರೋಡ್ಗಳು ಅಭಿವೃದ್ಧಿ ಆಗಿಲ್ಲ. ಪೂಜಾ ಮಾಡ್ತಾರೆ ಹೋಗ್ತಾರೆ ಅಷ್ಟೇ. ಉಳಿಕಿದಂತೂ ಏನು ಇವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ. ಇದನ್ನು ಬಿಟ್ಟು ಇವ್ರು ಏನೂ ಮಾಡಿಲ್ಲ. ಮುಂಬರುವ ದಿನಗಳೊಳಗೆ ಇನ್ನೇನು ಮಾಡ್ತಾರನ್ನೋ ವಿಶ್ವಾಸ ಆಗಿಬಿಡುತ್ತೆ ಜನರಿಗೆ. ಅಲ್ರಿ ನೋಡ್ರಿ, ಬೆಳಗಾವಿ ಅಂತ ನಮಗೆ ತಾಲೂಕಾ ಪ್ಲೇಸ್ ಆಗುವಂಥ ಊರು ಐತಿ ಹಿರೇಬಾಗೇವಾಡಿ. ಇಲ್ಲೊಂದು ITBT ನೋಡ್ರಿ, ಹೆಣ್ಮಕ್ಳಿಗೆ ಉದ್ಯೋಗ ಅವಕಾಶ, ಇಂಡಸ್ಟ್ರಿಯಲ್ ಬಂತು, ಏನೋ ಬಂತು, ಸಿಕ್ಕಾಪಟ್ಟಿ ಜಮೀನು ಐತಿ, ಗೌರ್ಮೆಂಟ್ ಲ್ಯಾಂಡ್ ಐತಿ, ಬೇಕಾದ ಮಾಡ್ಬೋದಾಗಿತ್ತು ಇವರು. ಅಂಥವು ಯಾವುದೂ ಇವರು ನೋಡ್ರಿ ಗಟಾರಿ ಮಾಡಿದ್ರು ರೋಡ್ ಮಾಡಿದ್ರು ಅನ್ನೋದ್ರಾಗ ಅರ್ಥ ಇಲ್ಲ. ನೀವು ನೀರಿನ ಸಮಸ್ಯೆ ಕೇಳಿದ್ರಿ, ಜಲವಂತ ಸಮಸ್ಯೆ ನೀರಿಂದು ಯಾವಾಗ ಯಥಾಸ್ಥಿತಿ ಹೆಂಗೈತಿ ಹಂಗೆ ಐತ್ರಿ. ಅದೇನು ಬದಲಾವಣೆ ಏನಾಗಿಲ್ಲ. ಅವು ನೀರು ಬಂತು, ಇವೆಲ್ಲ ಕಾಯಿಮಾಗಿರೋದು ನಾವು ಲೋಕಲಾಗಿ ಏನಾರ ಮಾಡ್ಕೋತೀವಿ ರೀ. ಯಾವ ಯುವಕರಿಗೆ ಬಂತು, ಯುವತಿಯರಿಗೆ ಬಂತು, ಏನು ಹೆಣ್ಮಕ್ಳಿಗೆ ಎಲ್ಲರಿಗೂ ಉದ್ಯೋಗ ಅವಕಾಶ ಆಗುವಂಥದ್ದು ಒಂದು ಏನರ ಅನುಕೂಲತೆಗಳಾದರೆ ಅನುಕೂಲ ಐತಿ. ಇಲ್ಲ ಸುಮ್ಮನೆ ಈಗ ರೋಡ್ ಮಾಡಿದ್ದು ಗಟಾರಿ ಮಾಡೋದು ಅದ್ರಾಗ ಏನು ಇದಿಲ್ಲ. ಬಸ್ ಏನು ಸೌಲಭ್ಯ ಅದಾವ್ರಿ ಈ ಭಾಗದಾಗ? ಏನು ಬಸ್ಸಿಂದ ಪಾಕ ಇದಿಲ್ಲ ರೀ, ಅನುಕೂಲ ಇಲ್ಲ. ಏನಾಗ್ಬೇಕಿತ್ತು? ಏನು ಬಸ್ಸಿನ ಸೌಕರ್ಯ ಮಾಡ್ಬೇಕ್ರಿ ಇವರು. ಏನು ಹ್ಞೂ ಅಂತಾರೋ, ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ ಅಂತಾರೋ, ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ ಅಂತಾರೆ. ಈಗ ನೋಡಿ ಬರೋ ಮಟ್ಟಕ್ಕೆ ಹಾಕೊಂಡು ಕೊಂಡಿರ್ಬೇಕ್ರಿ ನಾವು. ಈಗ ಚುನಾವಣೆ ಬಂದೈತಿ, ಏನು ಹೇಳ್ತೀರಿ? ಚುನಾವಣೆ ಸಂದರ್ಭದಾಗ ಎಲ್ಲರೂ ಬರ್ತಾರೆ, ಏನು ಎಲ್ಲರೂ ಆಶ್ವಾಸನೆ ಕೊಡ್ತಾರೋ, ಮಾಡ್ತಾರೋ, ಹೋಗಿ ಆಯ್ತು ನಿಮಗೆಲ್ಲ ಅನುಕೂಲ ಮಾಡ್ತು ಅಂತಾರೋ. ಚುನಾವಣೆ ಆದ್ದರಿಂದ ಎಲ್ಲ ಪಕ್ಷಗಳು ಅಡಿಗೆವ್ನಾಗ ಕುಂತು ಬಿಡ್ತಾವೆ, ಎಲ್ಲ ಪಾರ್ಟಿಗಳು. ಈಗ ಎಲ್ಲ ಪಾರ್ಟಿಗಳು ಎಲ್ಲ ನೋಡ್ರಿ, ಈಗ ಜನತಾ ದಳ ತಗೋರಿ, BJP ತಗೋರಿ, ಮತ್ತು ಕಾಂಗ್ರೆಸ್ ಎಲ್ಲರೂ ಬರ್ತಾರೆ. ಇದು ಮುಗದಿಂದ ಎಲ್ಲ ಎಲ್ಲಿ ಇರ್ತಾರೋ ಗೊತ್ತಿರೋಲ್ಲ. ಈಗ ಕರೆಂಟ್ ಫ್ರೀ ಕೊಡ್ತೀನಿ, ಓಡಾಡಕ್ಕೆ ಬಸ್ ಫ್ರೀ ಅಂತಾರೆ. ಹೌದ್ರಿ, ಬಸ್ ಇಲ್ಲ ಅಂದ್ರೆ ಬಸ್ ಎಲ್ಲ ಹೇಳ್ತೇನೆ ನಾನು. ರೊಕ್ಕ ಕೊಟ್ಟು ಹತ್ಬೇಕಾದ್ರೆ ಬಸ್ ಇಲ್ಲ, ಇನ್ನು ಫ್ರೀ ಯಾವಾಗ ಬರಬೇಕು? ಏನು ಕೊಟ್ಟಾಗ ಕರೀರಿ, ಮಾತು ಆಶ್ವಾಸನೆ ಕೊಡ್ತಾರೆ, ಎಲ್ಲ ಹೇಳ್ತಾರೆ, ಮಾಡ್ತಾರೆ ಎಲ್ಲ. ಅದು ಹೊರ ನಮಗೆ ಆಗೋದಲ್ಲ. ಫ್ರೀ ಕೊಟ್ಟರು ಏನರ ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ, ಏನು ಮಾಡ್ತಾರೆ, ಹಿಂಗಾಗಿ ಹೋಗ್ತಾರೆ. ಮತ್ತು ಅವ್ರ ಕೈಲಿಂದ ಹಾಕ್ತಾರೆ. ಇಲ್ಲ ಏನು 5 ವರ್ಷದಿಂದ ಏನೂ ಆಗಿಲ್ಲ. ನರೇಂದ್ರ ಮೋದಿ ಅವರು ಬಿಟ್ಟದ್ದು ಹೊಲಗಳು ಹೂವು ಹಾದಿನ ಇವ್ರು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕೊಟ್ಟಾದರೂ ನರೇಂದ್ರ ಮೋದಿ ಅವರು. ಮತ್ತೀಗ ನರೇಂದ್ರ ಮೋದಿ ಅವರು ಬಾಬಾಗೌಡ ಪಾಟೀಲ್ ಇದ್ದಾಗ ಗ್ರಾಮೀಣ ಅಭಿವೃದ್ಧಿ ಸಂಬಂಧ ಆಗಿ ಕಡೆ ದುಡ್ಡು ಆಗಿಂದನೇ ಬಿಡುಗಡೆ ಮಾಡಕತ್ತಾರೆ. ಮತ್ತು ನಮ್ಮ ಊರಾಗ ಏನು ಆಗ್ಬೇಕಾಯ್ತು, ಹಳಿಂದ ನೀರು ತರ್ಬೇಕಂತ ಅಂದದ್ದು ಅದು ಯಶಸ್ಸು ಆಗಿಲ್ಲ. ಅದು ಏನೂ ಅನುಕೂಲ ಆಗಿಲ್ಲ. ಮತ್ತು ಮೊದಲು ಇದ್ದವರು 2 ದವಾಖಾನೆ ಮಾಡಿದ್ರು, ಸರ್ಕಾರಿ ದವಾಖಾನೆ ಮಾಡಿದ್ರು, ದನ ದವಾಖಾನೆ ಮಾಡಿದರು. ಆನಂತರ ಊರಿಗೆ ದೊಡ್ಡ ಅನುಕೂಲ ಮಾಡಿದ್ದಾರೆ. ಆದರೆ BJP ಒಂದು ಸ್ವಲ್ಪ ಚಲೋ ಆದರೆ ನಮಗೆ ಅನುಕೂಲ ಐತೆ. ಎಲ್ಲಿಯೂ ಅಭಿವೃದ್ಧಿ ಅನ್ನೋದು ಮರುಚಿಕೆ ಆಗೈತೆ. ಇವರು ಶಾಶ್ವತ ಆದಂಥ ಅಭಿವೃದ್ಧಿಗಳು ಯಾವೂ ಇಲ್ಲ. ಇವ್ರು ಏನೈತಿ, ನಾ ರೋಡ್ ಮಾಡಿನಿ, ನಾ ಗಟಾರಿ ಮಾಡಿನಿ, ಇದ್ರಾಗ ಅದಾರ. ಬರೀ ಉದ್ಘಾಟನೆ ಮಾಡೋದು,
ಅದನ್ನು ಹೋಗಿ ಒಂದು ದಿವಸ ವಿಸಿಟ್ ಮಾಡಿಲ್ಲ. ಕಾಮಗಾರಿ ಯಾವ ಥರ ನಡೆಯೈತಿ ಏನು ಥರ ನಡೆಯೈತಿ ಅನ್ನೋದು ಒಂದು ದಿವಸ ಹೋಗಿ ವಿಸಿಟ್ ಮಾಡಿಲ್ಲ. ಇವ್ರು ಏನು ಮಾಡಿದ್ರು ನಾ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ರೋಡ್ ಆಗಟ್ಟಾರಿ. ಶಾಶ್ವತವಾದ ಪರಿಹಾರ ಏನೈತ್ರಿ ಇವ್ರದ? ಏನೊಂದು ಶಿಕ್ಷಣ ಸಂಸ್ಥೆಗಳನ್ನ ಉನ್ನತೀಕರಣ ಮಾಡಿದಾರೋ ಗ್ರಾಮೀಣದಾಗ. ಈ ಹಿರೇಬಾಗೇಡಿ ದೊಡ್ಡ ತಾಲೂಕಾ ಪ್ಲೇಸ್ ಆಗುವಂಥದ್ದೈತಿ. ಒಂದು ಇನ್ನೂ ಮಟ್ಟ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಹೆಣ್ಮಕ್ಳಿಗೆ ಒಂದು ಗಾರ್ಮೆಂಟ್ಸ್ ಇಲ್ಲ. ಅಭಿವೃದ್ಧಿ ಎರಡೂ ಪಕ್ಷದಾರ ಏನು ಹೇಳ್ತಾರೆ, ಬರೀ ಅಭಿವೃದ್ಧಿ ಮಾಡಿದೋ ಅಭಿವೃದ್ಧಿ ಅನ್ನೋ ಒಂದು ಸೃಷ್ಟಿಯೊಳಗೆ ಏನೂ ಇಲ್ಲ ಇವ್ರದ್ದು. ಒಂದು ಮುಂದಿನ ದೃಷ್ಟಿಯೊಳಗೆ ಏನೈತಲ್ಲ ಅಂಥ ಅಭಿವೃದ್ಧಿಗಳು ಏನೂ ಇಲ್ಲ. ಆಮೇಲೆ ಈ ಒಂದು ಪಂಚಾಯತಿ ವೈಸ್ ಒಂದು ಹಾಸ್ಪಿಟಲ್ ಇಂಟರ್ನ್ಯಾಷನಲ್ ಥರ ಹಾಸ್ಪಿಟಲ್ ಸೃಷ್ಟಿ ಮಾಡ್ತೊಂತ ಇದ್ದಾರೆ. ಆಮೇಲೆ ಸ್ಕೂಲ್ಗಳು ಮತ್ತು ಇಂಟರ್ನ್ಯಾಷನಲ್ ಸ್ಕೂಲ್ ಥರ ಮಾಡ್ತೊಂತ ಇದ್ದಾರೆ. ಒಂದು ಗೌರ್ಮೆಂಟ್ ಸೌಕರ್ಯಗಳನ್ನ ಕೊಟ್ಟು ಮತ್ತು ಒಂದು ಮನೆಗೆ ನಿರುದ್ಯೋಗ ನಿರ್ಮೂಲನೆ ಮಾಡ್ತೊಂತ ಇದ್ದಾರೆ. ಇವ್ರು ಮೋದಿ ಅವ್ರದ್ದಾಗಲಿ ಆಮೇಲೆ ಸಿದ್ದರಾಮಯ್ಯ ಅವ್ರು ಏನು ನಿರುದ್ಯೋಗ ನಿರ್ಮೂಲನೆ ಮಾಡಿದ್ದಾರೆ ಹೇಳ್ರಿ ಅವ್ರು? ಒಂದು ನಿರುದ್ಯೋಗ ನಿರ್ಮೂಲನೆ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಹೆಂಗೈತಿ ಇಂಡಿವಿಜುವಲ್ ಹಂಗೆ ಐತ್ರಿ. ಮೊದಲಿನ ಏನು ಯಾರು ಏನು ಮಾಡಿಲ್ಲ. ಏನೈತೆ ಅದು ಮೊದಲಿನ ಹೆಂಗೈತಿ ಹಂಗೆ ಹೊಂಟೈತೆ ಹಂಗೆ ರೀ. ಕರ್ನಾಟಕ ಸರ್ಕಾರದಂತ್ರ 4,000 ರೂಪಾಯಿ ವರ್ಷಕ್ಕೆ 4,000 ರೂಪಾಯಿ ಅಂತ ಕರ್ನಾಟಕ ಬೊಮ್ಮಾಯಿ ಸಾಹೇಬ್ರವ್ರ ಅಂತ 4,000 ರೂಪಾಯಿ ಬಂದು ಜಮಾ ಆಗತ್ತವ್ರಿ. ಆಮೇಲೆ ಕೇಂದ್ರ ಗೊಬ್ಬರದಂತ್ರ 6,000 ರೂಪಾಯಿ ಬಂದು ನಮ್ಗೆ ಈಗಾಗಲೇ ಜಮಾ ಆಗಿದಾವ್ರಿ. ವರ್ಷಕ್ಕೆ 10,000 ರೂಪಾಯಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಾರೆ BJP ಗೌರ್ಮೆಂಟ್ ಅವರು. ಎರಡು ಅನುಕೂಲ. ಇವರು ಇದನ್ನೇನು ಮಾಡೋರು? ಇವ್ರ ರೋಡ್ ಮಾಡೀನಿ ಇದನ್ನು ಮಾಡಿ ಅಭಿವೃದ್ಧಿ ಏನಿಲ್ಲ, ಬರೀ ಇದಷ್ಟ ಮಾಡ್ಕೊಂತ ಹೋಗೋರು ಇವ್ರು. ಬರೀ ಮಾಡೋದು, ಭೂಮಿ ಪೂಜೆ ಮಾಡೋದು, ಹೋಗಿಬಿಡೋದು ರೀ. ಕೆಲಸ ಏನಿಲ್ಲ ರೀ, ಅಷ್ಟು ಹೇಳ್ಕೊಂತ ಕೆಲಸ ಏನಾಗಿಲ್ಲ. ಈಗ ಕಾಂಗ್ರೆಸ್ ಅವ್ರು ಕರೆಂಟ್ ಫ್ರೀ ಕೊಡ್ತೀನಿ ಅಂತಾರಲ್ರಿ? ಹೋಗ್ರಿ ಯಾವಾಗ ಅಲ್ಲ ಕರೆಂಟ್ ಫ್ರೀ ತೊಗೊಂಡು ಏನು ಮಾಡ್ತೀರಿ ಅಲ್ರಿ? ಯಾವಾಗಿಂದನೂ ಬಂಗಾರ ಆಫ್ ಇದ್ದಾಗಿಂದನ ಕರೆಂಟ್ ಫ್ರೀನ ಐತೈತಿ ರೈತರಿಗೆ. ಈಗಿಂದಲ್ಲ ಆಗಿಂದಲ್ಲ ಬಡ್ಡಿಂದ ಐತೈತ್ರಿ. ಫ್ರೀ ಕೊಟ್ಟೇನು ಇದಾಗಲ್ಲ, ಏನು ಸಂಬಂಧ ಇಲ್ಲ. ಫ್ರೀ ಕೊಟ್ರೆ ಮತ್ತಟ್ಟ ಕೆಡ್ತೈತಿ ಹೊರತಾಗಿ ಇದೇನು ಯೋಗ್ಯ ಆಗೋದಿಲ್ಲ. ಈ ಒಂದು ಹೋಟೆಲಲ್ಲಿ ಜನ ಉಪಹಾರ ಮತ್ತು ಟೀಗಾಗಿ ವೇಟ್ ಮಾಡ್ತಾರೆ. ಅವರು ಈ ಒಂದು ಚುನಾವಣೆ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಎಲೆಕ್ಷನ್ ಬರೋದೈತಿ, ಏನು ಹೇಳ್ತೀರಿ ಚುನಾವಣೆ ಮತ್ತು ಎಲೆಕ್ಷನ್ ಬಗ್ಗೆ? ಹೆಬ್ಬಾಳ್ಕರ್ ಬಾಯಿ ಏನು ಮಾಡಿದ್ದಾರೆ ಕೆಲಸ? ಎಲ್ಲ ಕೆಲಸ ಮಾಡ್ಯಾರು. ನಮಗೊಂದು ಸ್ಮಶಾನದ ಒಂದು ಮಾಡ್ಯಾರು. ಅದರ ಸಂಬಂಧ ನಾವು ಕಾಂಗ್ರೆಸ್ ಕಟ್ಟಿ. ಇನ್ನೂ ಏನಾಗಬೇಕಂದ್ರೆ ಸ್ಮಶಾನದ ಸ್ವಲ್ಪ ನಿಂತೈತ್ರಿ, ಈಗ ಸ್ಟಾಪ್ ಆಗೈತಿ. ಅದೊಂದು ಕೆಲಸ ಪೂರ್ತಿ ಆಗ್ಬೇಕಾಗೈತಿ. ಆದ ನಂತರ ನಾವು ಈಗ ಅಕ್ಕಿಗೆ ಓಟ್ ಹಾಕಿ ಹಿಂದಿನ ಶಾಸಕರು ಅದಕ್ಕೆ ಏನೋ ಕರ್ಮಾನ ತೊಗೊಂಡಿಲ್ರಿ ಅವ್ರು. ಮತ್ತು ಅವರ ಹಿಂಬಾಲಿದ್ದವ್ರ ವ್ಯಕ್ತಿನ ಅದಕ್ಕೆ ಅವ್ರು ಮಾಡ್ಬೇಕಾಗಿತ್ತು ರೀ. ಅವರು 24 ತಾಸು ಅವ್ರು MLA ಆಗಿರೋ ಅವ್ರಿ ಅದನ್ನ ಕೆಲಸ ಮಾಡಿಲ್ರಿ ಅವ್ರು. ಈಗ 4 ಸಮಾಜಕ್ಕೆ ಕೂಡಿ ಸ್ಮಶಾನ ಇಲ್ರಿ. ನಮ್ಮ ಎಲೆಕ್ಷನ್ ವಾತಾವರಣ ಹೆಂಗೈತಿ ಬ್ರದರ್? ನಿಮ್ಮ ಯುವಕರದ್ರಿ? ನಮ್ಮ ಯುವಕರದ ಅಂದ್ರೆ ನಮ್ಮ ಹೆಬ್ಬಾಳ್ಕರನ ರೀ. ನಮ್ಗೆ 10 ವರ್ಷದಾಗ ಕೆಲಸ ಆಗೋದು 5 ವರ್ಷದಾಗ ಐತಿ. ನಮ್ಮ ಊರಾಗ ಒಂದು ನೆಟ್ಗೆ ರೋಡ್ ಹಾಕಿಲ್ಲ. ಈಗ ನಾವು ಎಲ್ಲಿ ಕಾಲು ಇಡ್ತೀವಲ್ಲ ಅಲ್ಲೆಲ್ಲ ಕಾಂಕ್ರೀಟ್ ರೋಡ್ ಐತಿ. ಮತ್ತು ನಮಗೆ ಯುವಕರಿಗೆ ಚಂದ್ರರಾಜನ್ ಮುನ್ನಲ್ಲ ಅವ್ರು ಆಗಿರ್ಬೇಕು ರೀ. ಎಲ್ಲರೂ ನಮಗೆ ಸಪೋರ್ಟ್ ಅದಾರ ರೀ ಯುವಕರಿಗೆ. ನಾವು ಏನೋ ಒಂದು ಕಷ್ಟ ಅಂತ ಹೋಗ್ಲಿ, ಏನೋ ಒಂದು ಕೆಲಸ ಅಂತ ಹೋಗ್ಲಿ, ನಮಗಿಲ್ಲ ಅಂತ ಎಂದೂ ಕಳಿಸಿಲ್ಲ. ನಮ್ಮ ಊರಾಗ ಈ ಹಿರೇಬಗಡಿಯಾಗ ನಮ್ದು ಪಡಿಬೇಶ್ವರ ಗುಡಿ ಐತಿ. ಅದು ಭಾಳ ಹಿಂದೆ ಬಿದ್ದಿತ್ತು, ಸುಧಾರಣೆ ಆಗಿರ್ಕಿಲ್ಲ. ಅದಕ್ಕೆ ಅವ್ರು ಎಷ್ಟೋ ನಮಗೆ ಫಂಡ್ ಕೊಟ್ಟಾರು. ಎಷ್ಟೋ ನಮಗೆ 25 ಲಕ್ಷ 30 ಲಕ್ಷ ಗಂಟ್ಲೆ ಫಂಡ್ ಕೊಟ್ಟು ನಮ್ಮ ಗುಡಿಯನ್ನು ಬೆಳೆಸಿ ಕೊಟ್ಟಾರ. ಮತ್ತು ನಮ್ಮ ಊರಾಗ ಇವತ್ತು ಒಂದೊಂದು ರೋಡ್ ಹಾಕಿಲ್ಲ ರೀ. ಕೆರೆ ಅನ್ನೋದು ನಮ್ಮ ಊರಾಗ ಪೆಟ್ರೋಲ್ ಬಂಕ್ನ ಕೆರೆ ಐತ್ರಿ. ಆ ಕೆರೆ ಅನ್ನೋದು ಅವರೆಲ್ಲ ಸ್ವಚ್ಛ ಮಾಡಿಸಿ ಅದನ್ನು ಮಾಡಿ ಅಭಿವೃದ್ಧಿ ಮಾಡಿಕೊಟ್ಟಾರೆ. ನಮಗೆ ಒಂದು ಪಾರ್ಕ್ ಅನ್ನೋಂಗೆ ಆ ರೀತಿ ಒಳಗೆ ಮಾಡಿಕೊಡೋದಾರ. ಅಭಿವೃದ್ಧಿ ನಾವು ಏನಾದರೂ ನನ್ನ ಸ್ವಂತ ಆಯ್ತು, ನಮ್ಮ ಮನ್ಯಾನ ಊಟ ಹಸತ್ರಿ, ನಾವು ಕಾಂಗ್ರೆಸ್ಗೆ ಹಾಕೋರು. ಯಾಕಂದ್ರೆ ನಾವು ಹೆಬ್ಬಾಳ್ಕರ್ ಅವ್ರಿಗೆ ಅಷ್ಟು ಇದ್ದೀವಿ, ಅವ್ರು ನಮ್ಗೆ ಅಷ್ಟು ಕೆಲಸ ಮಾಡಿಕೊಟ್ಟಾರೆ ಹಿರೇಬಗಡಿ. ಈಗ ಉದ್ಯೋಗತ್ರಿಗೆ ಹಚ್ತಾರೆ ಸರ್. 4 ದಿನ 3 ದಿನ ಹಚ್ತಾರೆ. 170, 100, 200, 150 ಪಗಾರ ಹಾಕಾರ್ರೆ. ಇಲ್ಲದ ಬಡವ್ರು ನಾವು. ಮತ್ತು ಈಗ 3 ದಿನ ಹಚ್ಚಿರು, 4ನೇ ದಿನಕ್ಕಂದ್ರೆ ಬಿಡಿಸಿದಾರೆ. ಈಗ 5-6 ದಿನ ಆದ್ರೆ ಇವರೆಲ್ಲ ಮನ್ಯಾಗ ಖಾಲಿ ಕುಂತಾರ. ನಾವು ಏನು ತಿನ್ನೋದ್ರಿ ಸರ್? ರೈತರು ಹೊಲ್ದಾಗ ದಗದಿಲ್ರಿ. ಮತ್ತು ದುಡಿಯಾಕೆ ಹೋಗೋದು ಬಿಟ್ಟು ನಾವು ಮನ್ಯಾಗ ಕುಂತೇವ್ರಿ. ನಾವು ಕೆಲಸ ಕೊಡೋಣತ್ತೇವ್ರಿ ಮತ್ತು ಎಲ್ಲರೂ. ಅದಕ್ಕೆ ರೀ ಮತ್ತು ಈಗಿಲ್ಲ ಆಗಿಲ್ಲ, ಅವ್ರು ಟಮ್ ಊರಿಲ್ಲ ಇವ್ರು ಟಮ್ ಊರಿಲ್ಲ ಅನ್ನತ್ತಾರ ಸರ. ಮತ್ತು ಈಗ ಬಡವ್ರ ಹೊಟ್ಟೆ ಹೆಂಗೆ ತುಂಬ್ಕೊಳ್ಳೋದ್ರಿ? ಕೆಲಸ ನೋಡ್ರಿ, ಸಾಕಟ್ಟು ಕೆಲಸ ಐತ್ರಿ. ಕೆಲಸ ಮಾಡಿಸೋದಾರ ಇವ್ರ 150 ಬಂದು ಈಗ 170 ರೂಪಾಯಿ ಪಗಾರ ಹಾಕಿದಾರ್ರಿ.
ಏನು ತಿನ್ನೋದೇನ್ರಿ ಮನ್ಯಾಗ 4-3 ಮಕ್ಕಳ ಸಾಲಿ ಕಲಿಯೋದಾರೆ ಬಡವ್ರು ಬಾಳ್ಯಾರೆ. ಅದ 200 ರೂಪಾಯಿ ಕಿಲೋ ಗಾಂಜಿ ಎಣ್ಣೆ ಆಗೈತ್ರಿ. ನಾವ್ ಏನ್ ತಿನ್ನೋದ್ರಿ ಮಾತ್ರ ದುಡಿಯಾರಿಗೆ ಇವ್ರು ಗೋರ್ಮೆಂಟ್ ಅಂತ ಹೇಳ್ತಾರ್ರಿ. ಗೋರ್ಮೆಂಟ್ ನಮಗ್ ಸಾಯಿಲ್ ತಗೊಂಡ್ ಮಾಡೋದೇನ್ರಿ? ಅದ 300 ರೂಪಾಯಿ ಪಗಾರ ಇದ್ದದನ್ನ 170 ರೂಪಾಯಿ ಪಗಾರ ಹಾಕ್ಯಾರ್ರಿ. ಹೆಂಗ್ ಏನ್ ಮಾಡೋದ್ರಿ ನಾವ? 4 ದಿವ್ಸ ಕೊಡ್ತಾರ್ರಿ. 4 ದಿವ್ಸ ಅಥವಾ 5 ದಿವ್ಸ ರೀ. 9 ನಮ್ಗೆ 7 ದಿವ್ಸ ಕಂಪಲ್ಸರಿ ಕೊಡುದಿಲ್ಲ ರೀ. ನಮಗ್ ಕೆಲ್ಸನ ಕೊಡುದಿಲ್ರಿ ಅವ್ರು 1 ವಾರನವ್ರ. ಈಗ ಕೇಳಿ ಕೊಡ್ತಾವ್ರಲ್ಲ, ಮುಂದ್ ಐತ್ರಿಲ್ಲ ಈ ಕೆಲಸ ಇಲ್ಲ. ಅವ ಸಹಿ ಮಾಡಿಲ್ಲ, ಇವ್ರು ಸಹಿ ಮಾಡಿಲ್ಲ, ಅವ್ರು ಸಹಿ ಮಾಡಿಲ್ಲ, ಇವ್ರು ಸಹಿ ಮಾಡಿಲ್ಲ ಅಂತ ಹೇಳ್ತಾರ್ರಿ. ಅದ ಏನ್ ನಮಗ್ ಗೊತ್ತಾಗೋದ್ರಿ? ಅವ್ರ ಯಾರೇನ್ ನಮಗ್ ಭೇಟಿ ಆಗ್ತಾರ ಮಾತಾಡಕೂತಿ ಯಾರಿಲ್ರಿ ಅವ್ರ. ಯಾರು ನಮ್ ಸಮಸ್ಯೆ ಕೇಳವ್ರ ಇಲ್ರಿ. ಮೊದ್ಲ ಮಾತ ಈಗ 3 ವಾರ ಆತ್ರಿ ಬರ್ತಾರಲ್ರಿ. ಆಗ ಹೇಳೋದ್ರ ಮತ್ ಏನ್ ಮಾಡೋದ್ರಿ? ನಮ್ಮವ್ರು ಬರಬೇಡ ಅಂತ ಹೇಳಿದ್ರಿ. ಇಲೆಕ್ಷನ್ ಬಂದಾಗ ಸರ ದೊಡ್ಡ ಮಂದಿ ಮಾತಾಡ್ತಾರ. ನೀ ಏನು ಇಂಥದ್ದು ಉಟ್ಕೊಂಡು ಏನು ಮಾತಾಡ್ತೀನಿ ನಡಿ ಆ ಕಡೆ ಗಟ್ರ್ಯಾಗ ದೂಡ್ತಾರ. ನಾವು ಗಟ್ರ್ಯಾಗ ನಾವು ಇಲೆಕ್ಷನ್ ಬಂದಾಗ ನಮ್ಮಂತವ್ರು ಯಾವಾಗ ಮಾತಾಡೋದ? ಯಪ್ಪ ನಿಮ್ಮಂತವ್ರು ಇರ್ತಾರೆ ಅಲ್ರಿ ಯಪ್ಪ. ಓಟ್ ಹಾಕಾಕ ನಮ್ಮನ್ನ ಎಳ್ಕೊಂಡು ಹೋಗಿ ಯಾರು ಹಾಕಿಸ್ಕೊತಾರ. ಹಗ್ಗ ಹಚ್ಚಿ ಜಕ್ಕೊಂಡು ಹೋಗಿ ಹಾಕಿಸ್ಕೊತಾರ. ನಮ್ದೇನು ಮಾತಾಡಕ್ಕೂ ಅನುಕೂಲಿಲ್ಲ, ನಮ್ಮ ಓಟಿನ ಬಗ್ಗೆ ನಾವೇನು ಕೇಳಕ್ಕೂ ಅನುಕೂಲಿಲ್ಲ. ಇವ್ನು ಕಟ್ಕೊಂಡು ಮಾಡೋದು. ಇನ್ನು ಓಟ್ ಗೀಟ್ ಏನು ಹಾಕೋದಿಲ್ರಿ ನಾವು. ಇನ್ನು ಮಾಡೋದು ಬೇರೆ. ನಮಗೆ ಕಂಪಲ್ಸರಿ ತೆಗ್ದಾಕ ಕೊಡ್ಬೇಕ್ರಿ. ಮತ್ತು ಊರು ಸುಧಾರಣೆ ಮಾಡ್ಬೇಕು. ಊರಾಗ ಎಲ್ಲರೂ ನಾವು ಅಡ್ಡಾಡೋರ ತಿನ್ನೋದು ಬಡವರೆಲ್ಲ ಅಡ್ಡಾಡಕತ್ತಿದ್ದೆವು. ಇವ್ರು ಆರಾಮ ಇಸ್ತ್ರಿ ಬಟ್ಟೆ ಹಾಕೊಂಡು ಅಡ್ಡಾಡ್ಕೊಂತ ಹೊಂಟಿದಾರೆ. ನಮ್ಮನ್ನ ನಾವು ಒಪ್ಪತ್ತು ಉಣ್ಣೋದಿಲ್ಲ. ಕಂಟ್ರೋಲ್ ಅಕ್ಕಿನೂ 5 ಕಿಲೋ ಮಾಡಿದಾರ್ರಿ. ಈಗ 10 ಕಿಲೋ ಕೊಡ್ದಾಗ 5 ಕಿಲೋ ಕಂಟ್ರೋಲ್ ಅಕ್ಕಿ ಮಾಡ್ರಿ. 5 ಕಿಲೋ ಏನು 4-5 ಮಕ್ಳಿದ್ದಾರೆ. 4 ದಿನ ಆಗೋದಿಲ್ರಿ. 5 ಕಿಲೋ ಕಂಟ್ರೋಲ್ ಅಕ್ಕಿ ಇರ್ತಾವ್ರಿ. ಒಬ್ಬರು 5 ಕಿಲೋ ಅದಕ್ಕೆ ಆಗ್ಬೇಕ್ರೆ 5 ಕಿಲೋ ವಾರನ್ ಮಕ್ಕಳು ಹಾಡ್ತೇವ್ರೆ. ಇದು ಅಕ್ಕಿ ಕೊಟ್ರೆ ಕೆಲ್ಸಕ್ಕೆ ಬರುದಿಲ್ಲ ಯಾರು ಅಂತಾರಲ್ರಿ? ಕೆಲ್ಸಕ್ಕೆ ಯಾಕೆ ಬರೋದಿಲ್ರಿ? ಎಲ್ಲಾರು ಕೆಲ್ಸ ಬೇಕಾರೆ ಎಲ್ಲಾರಿಗೂ ಎಲ್ಲ ಮಾಡಬೇಕಾರಿ ಕಂಪಲ್ಸರಿ.